ರಾಯಬಾಗ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ರಾಯಬಾಗ ಪಟ್ಟಣದಲ್ಲಿ ರಾಯಬಾಗ ತಾಲೂಕು ಸೈನಿಕ ಸಂಘಟನೆಯ ವತಿಯಿಂದ ಭಾನುವಾರ ಗೌರವಪೂರ್ವಕವಾಗಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯ ಪಾಟೀಲ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಿದರು. ದೇಶದ ಭದ್ರತೆಗಾಗಿ ಸೇವೆ ಸಲ್ಲಿಸಿದ ಸೈನಿಕರ ಕೊಡುಗೆ ಸದಾ ಸ್ಮರಣೀಯವಾಗಿದ್ದು, ಯುವ ಪೀಳಿಗೆ ದೇಶಭಕ್ತಿ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ರಾಯಬಾಗ ತಹಶೀಲ್ದಾರ್ ಮಹಾದೇವ ಸನಮೂರಿ, ಸಿಪಿಐ ಡಪ್ಪಿನ ತಾಲೂಕು ಸೈನಿಕ ಸಂಘಟನೆಯ ಅಧ್ಯಕ್ಷರು, ಮಾಜಿ ಸೈನಿಕರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ನ್ಯೂಸ್ 97 ಕನ್ನಡ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂತಹ ಎಲ್ಲ ಸೈನಿಕರಿಗೆ ತುಷಾರ್ ಮಗ್ದೂಮರಿಂದ ಸನ್ಮಾನ. ಸೈನಿಕರ ಕೂಗಿಗೆ ಒಗ್ಗಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಪ್ರಣಯ ಪಾಟೀಲ್ ಅವರು ಆಗಮಿಸಿದ್ದಾರೆ. ನಮ್ಮ ಸಂಘಟನೆಯ ಪರವಾಗಿ ಅವರಿಗೆ ಮೊಮೆಂಟೋ ಮತ್ತು ಸನ್ಮಾನ ಮಾಡುವ ಮೂಲಕ ಅವರನ್ನು ಅಭಿನಂದಿಸೋಣ. ಇಲ್ಲಿ ಉಪಸ್ಥಿತರಿದ್ದವರೆಲ್ಲರಿಗೂ ತಹಸೀಲ್ದಾರ್ ಸಾಹೇಬ್, ಸಿಪಿಐ ಸಾಹೇಬ್, ರಿಟೈರ್ಡ್ ಆರ್ಮಿ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ತಮ್ಮೆಲ್ಲರೂ ಮಾಜಿ ಸೈನಿಕರಿಗೆ ನಮಸ್ಕಾರಗಳು ಸಲ್ಲಿಸುತ್ತೇನೆ. ಇದ ಹಿಂಗ ವರ್ಷ ಮಾಡ್ಕೊತ ಹೋಗ್ರಿ ಕಾರ್ಯಕ್ರಮ ವಿಜಯ ದಿವಸದ ಮತ್ ವರ್ಷ ಬೆಳ್ಕೊತ ಹೋಗ್ರಿ. ಮತ್ ಕಾರ್ಗಿಲ್ ವಾರ್ ಏನೈತ್ರಿ ನಮ್ಮ ಭಾರತದ ದೇಶದ ಹಿಸ್ಟ್ರಿನಾಗ ಒಂದು ಡಿಫೈನಿಂಗ್ ಮೂಮೆಂಟ್ ಐತ್ರಿ. ಅನ್ಕತ ಪಾಕಿಸ್ತಾನ ಹೆಡ್ ಟು ಹೆಡ್ ಐತ್ರಿ. ಕಾರ್ಗಿಲ್ ವಾರ್ ಮುಗಿದಾಗಿಂದ ನಾವು ಗೆದ್ದಾಗಿಂದ್ರೆ ಪಾಕಿಸ್ತಾನದ ಡೌನ್ಫಾಲ್ ಶುರು ಆಗೈತ್ರಿ, ಮತ್ತು ನಾವು ರೈಸ್ ಆಗಕ್ಕೆ ಶುರು ಆಗಿದ್ದೇವೆ. ಅದು ಬಹಳ ಡಿಫೈನಿಂಗ್ ಮೂಮೆಂಟ್ ಐತ್ರಿ. ಅದಕ್ಕೋಸ್ಕರ ಎಲ್ಲರೂ ಶಹೀದ್ ಆದವ್ರು ಹಾಗೂ ನೀವು ಎಲ್ಲರೂ ಆ ಕಾರ್ಗಿಲ್ ವಾರ್ನಾಗ ಪಾರ್ಟಿಸಿಪೇಟ್ ಮಾಡಿದವ್ರ, ಯುದ್ಧನಾಗ ಇದ್ದವ್ರದ ಬಲಿದಾನ ವ್ಯರ್ಥ ಆಗಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಭಾರತ ದೇಶದ ಅದರಲ್ಲೇ ಬಹಳ ಚಲೋ ಆಗೈತ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ.